ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದಲ್ಲಿ ಅಧ್ಯಾತ್ಮ ಸಾಧನಾ ಸಪ್ತಾಹ ಮುಕ್ತಾಯ ಸಮಾರಂಭ. ಶಾಂತಿಗಾಗಿ ಹಾಗೂ ಕೋಮು ಸೌಹಾರ್ದತೆಗಾಗಿ ಸರ್ವಧರ್ಮ ಸಮಾವೇಶ ಶುಕ್ರವಾರ ದಿನಾಂಕ 6-9-2024 ರಿಂದ 7-9-2024 ರವರೆಗೆ ಜರುಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಡ್ಡೇರಹಟ್ಟಿ ಶ್ರೀ ಗಿರಿಮಲ್ಲೇಶ್ವರ ಯೋಗಾಶ್ರಮದಲ್ಲಿ ಶ್ರೀ ಸದ್ಗುರು ಸಮರ್ಥ ಗುರುಮಲ್ಲೇಶ್ವರ ಮಹಾರಾಜರ ಶ್ರೀ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿ ಅವರ ಶ್ರೀ ಸದ್ಗುರು ಗುರುಪುತ್ರೇಶ್ವರ ಮಹಾರಾಜರ ಶ್ರೀ ಸದ್ಗುರು ಸಮರ್ಥ ಜಗನ್ನಾಥ ಮಹಾರಾಜ ದಾಸಬೋಧ ವಾಚಕ್ ಶ್ರೀ ಬಸಪ್ಪ ಮಹಾರಾಜರು ಕೀರ್ತನ ಕೇಸರಿ ಪರಗೊಂಡ ಮುತ್ಯ ಮಹಾರಾಜರ ಸ್ಮರಣಾರ್ಥ ಶ್ರಾವಣ ಮಾಸದ ನಿಮಿತ್ತ 1 ತಿಂಗಳು ಪರ್ಯಾಂತ ಪ್ರವಚನ ನೀಡಿದ್ದ ಶ್ರೀ ಗಿರೀಶ್ ಮಹಾರಾಜರು ಕೋಜನವಾಡಿ ಹಾಗೂ ಸಾಧನಾ ಸಪ್ತಾಹ ಮುಕ್ತಾಯ ಸಮಾರಂಭ ಜರುಗಿಸಲಾಯಿತು. ಶುಕ್ರವಾರ ದಿನಾಂಕ 6-9-2024 ಮುಂಜಾನೆ 9 ಗಂಟೆಗೆ ಶ್ರೀ ಕ್ಷೇತ್ರ ಇಂಚಗೇರಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸದ್ಗುರು ಸಮರ್ಥ ರೇವಣಸಿದ್ದೇಶ್ವರ ಮಹಾರಾಜರ ದಾಸಬೋಧ ಹಾಗೂ ವೀಣಾ ಪೂಜೆಯೊಂದಿಗೆ ಪ್ರಾರಂಭವಾಯಿತು. ಮಧ್ಯಾಹ್ನ 3 ಗಂಟೆಗೆ ಪಲ್ಲಕ್ಕಿ ಉತ್ಸವ ಹಾಗೂ ಮೆರವಣಿಗೆ ಕಾರ್ಯಕ್ರಮ. ಊರಿನ ಪ್ರಮುಖ ಬೀದಿಗಳಿಂದ ಅದ್ದೂರಿಯಿಂದ ಮೆರವಣಿಗೆ. ಶ್ರೀ ಗಿರಿಮಲ್ಲೇಶ್ವರ ಕರಡಿ ಮಜಲು ಶ್ರೀ ಮಹರ್ಷಿ ವಾಲ್ಮೀಕಿ ಡೊಳ್ಳು ಕುಣಿತ ಕೈಪಟ್ಟು ಮೇಳ ಶ್ರೀ ಲಕ್ಷ್ಮೀ ಬ್ರ್ಯಾಂಡ್ ಕಂಪನಿ ರಬಕವಿ ಹಾಗೂ ಇನ್ನುಳಿದ ಕಾರ್ಯಕ್ರಮ ಸದ್ಭಕ್ತ ಮಂಡಳಿ ವತಿಯಿಂದ ಊರಿನ ಶ್ರೀ ಗಿರೀಶ್ ಆಶ್ರಮದ ಪ್ರಮುಖ ಬೀದಿಗಳಿಂದ ಇಂಚಿಗೇರಿ ಮಠ ತಲುಪುವುದು. ಸಾಯಂಕಾಲ 6 ಗಂಟೆಗೆ ಶ್ರೀ ಸದ್ಗುರು ಸಮರ್ಥ ರೇವಣಸಿದ್ದೇಶ್ವರ ಮಹಾರಾಜರ ಶ್ರೀ ಸುಕ್ಷೇತ್ರ ಇಂಚಿಗೇರಿ ಮಠ ಪೀಠಾಧಿಪತಿಗಳಿಂದ ಅಧ್ಯಕ್ಷತೆಯಲ್ಲಿ ಪ್ರವಚನ ಕಾರ್ಯಕ್ರಮ ಜರುಗುವುದು. ರಾತ್ರಿ 10 ಗಂಟೆಗೆ ಶ್ರೀ ರಾಮಲಿಂಗೇಶ್ವರ ನಾಟಕ ಸಂಘ ಅಥಣಿ ಸಂಗ್ಯಾಬಾಳ್ಯ ನಾಟಕ. ಶನಿವಾರ 7-9-2024 ಇಂದು ಮುಂಜಾನೆ 9 ಗಂಟೆಗೆ ಸುಕ್ಷೇತ್ರ ಇಂಚಗೇರಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸದ್ಗುರು ಸಮರ್ಥ ರೇವಣಸಿದ್ದೇಶ್ವರ ಮಹಾರಾಜರ ಅಧ್ಯಕ್ಷತೆಯಲ್ಲಿ ಸರ್ವಧರ್ಮ ಸಮಾವೇಶ ಹಾಗೂ ಶ್ರಾವಣ ಮಾಸದ ಕಾರ್ಯಕ್ರಮ ಜರುಗಿಸಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಶ್ರಾವಣ ಮಾಸದ ಅಂಗವಾಗಿ ನಡೆದಿರುವ ಪ್ರವಚನವು ದಾಸಬೋಧ ವಿಮಲ ಬ್ರಹ್ಮ ನಿರೂಪಣೆಯೊಂದಿಗೆ ಪುಷ್ಪವೃಷ್ಟಿ ಅನ್ನ ಸಂತರ್ಪಣೆಯೊಂದಿಗೆ ಮಂಗಳಗೊಳ್ಳುವುದು ಎಂದು ಜಾತ್ರಾ ಮಹೋತ್ಸವ ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿತ್ತು. ಶಿಕ್ಷಕರ ದಿನವನ್ನ ನನ್ನ ದಿನಾಚರಣೆಯಿಂದ ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಒಂದು ಅರ್ಥಪೂರ್ಣವಾಗಿರತಕ್ಕಂಥ ವ್ಯವಸ್ಥೆ ಆಗ್ತದೆ ಅಂತಕ್ಕಂಥದನ್ನ ಸರ್ವಪಲ್ಲಿ ರಾಧಾಕೃಷ್ಣರು ಜಗತ್ತಿಗೆ ನಾಡಿನ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು ಆದರ್ಶದ ಬದುಕು. ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಮತ್ತು ಈ ನಾಡಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಯಾವುದಿದ್ರೆ ಅದು ಶಿಕ್ಷಕನ ಕ್ಷೇತ್ರ ಅಂತಕ್ಕಂಥದ್ದು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನನ್ನಂತ ಒಬ್ಬ ಸ್ವಾಮಿಗೆ ಕೂಡ ಒಬ್ಬ ಮಾಸ್ತರ ಕಲಿಸಿಕೊಟ್ಟಿರ್ತಕ್ಕಂಥದ್ದು, ಇವತ್ತು ಜಗದ್ಗುರು ಪೀಠಿಗೆ ಏರಿರ್ತಕ್ಕಂಥವ್ರು ಮಾಸ್ತರ ಕಲಿಸಿಕೊಟ್ಟಿರ್ತಕ್ಕಂಥದ್ದು, ಈ ದೇಶವನ್ನ ಆಳ್ತಕ್ಕಂಥ ಭಾರತ ದೇಶದ ಪ್ರಧಾನಮಂತ್ರಿಗೆ ಕೂಡ ಒಬ್ಬ ಶಿಕ್ಷಕನೇ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದು, ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ಕೂಡ ಒಬ್ಬ ಶಿಕ್ಷಕ ಅಂತಕ್ಕಂಥದ್ದು. ಇಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಾಗ ಆ ಕ್ಷೇತ್ರಕ್ಕೆ ಕಳಂಕ ಬಾರದಾಗ ಬದುಕನ್ನು ತಾವು ಸಾಕ್ಷಿದ್ರೆ ಆ ಒಂದು ವೃತ್ತಿಗೆ ಘನತೆ ಮತ್ತು ಗೌರವತೆಯನ್ನು ಬರ್ತದೆ ಅಂತಕ್ಕಂಥ ನಾವೆಲ್ಲ ನೆನಪಿಟ್ಕೋಬೇಕು. ಯಾವ್ದಾದ್ರು ಕ್ಷೇತ್ರ ತನ್ನ ಮೌಲ್ಯವನ್ನು ಇನ್ನೂ ಉಳಿಸ್ಕೊಂಡಿದೆ ಅಂದ್ರೆ ಅದು ಶಿಕ್ಷಣ ಕ್ಷೇತ್ರ ಮಾತ್ರ. ಶಿಕ್ಷಣ ಕ್ಷೇತ್ರ ಮಾತ್ರ. ಇವತ್ತು ಶಿಕ್ಷಕರ ವೃತ್ತಿ ಇದೆಯಲ್ಲ, ಅದು ಪವಿತ್ರವಾಗಿರುವಂತ ವೃತ್ತಿ. ಪವಿತ್ರ ಅನ್ನುವಂತ ಶಬ್ದ ಎಷ್ಟು ವೈಟ್ಫುಲ್ ಇದೆಲ್ಲ, ಅದು ಶಬ್ದಕ್ಕಿಂತ ಆಚೆಗೆ ಅಂತ ಒಳ್ಳೆಯ ಗೌರವದ ವೃತ್ತಿ ಅಂದ್ರೆ ಶಿಕ್ಷಕನ ವೃತ್ತಿ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಜಾಬ್ ಯಾವ್ದಾದ್ರು ಇದ್ರೆ ಅದು ಶಿಕ್ಷಕನ ವೃತ್ತಿ. ನಮ್ಮ ಕೌಲಗುಡದ ಅಜ್ಜವರು ಹೇಳಿದ್ರು, ಈ ದೇಶದಲ್ಲಿ ಒಬ್ಬ ಧೀರ ಸನ್ಯಾಸಿ ಇರ್ಬೋದು, IAS ಆಫೀಸರ್ ಇರ್ಬೋದು, KS ಆಫೀಸರ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಕರಿಂದ ಅಕ್ಷರ ಜ್ಞಾನವನ್ನು ಪಡೆದಂತ ವ್ಯಕ್ತಿಗಳೇ. ಇವರೆಲ್ಲರೂ ಕೂಡ ಗೌರವಿಸುವಂತ ಒಬ್ಬ ವ್ಯಕ್ತಿ ಅಂದ್ರೆ ಶಿಕ್ಷಕರು ಮಾತ್ರ. ವರದಿಗಾರರು ಲಕ್ಕಪ್ಪ ನಾಯಕ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ ಅಥಣಿ.